ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಲಾಖುಷಿ ವಿಲೇಜ್ ಲೈಫ್ ಚಾನಲ್ಗೆ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ತುಂಬಾ ಬೇಕು ನನಗೆ. ಹಾಗೆ ನಾನು ಇವತ್ತು ಹಳ್ಳಿ ಸ್ಟೈಲಲ್ಲಿ ಹಸಿ ಹುರುಳಿ ಬಸ್ಸಾರು ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ. ಹಾಗೆ ಎಲ್ಲ ಥರ ವೀಡಿಯೋಸು ನೋಡಿ, ರೆಸಿಪೀಸು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು. ಹಾಗೆ ನಿಮಗೆ ಬಸ್ಸಾರು ಬೇರೆ ರೀತಿಯಲ್ಲಿ ತಿಂದು ಬೋರ್ ಅನಿಸಿದರೆ ಈ ರೀತಿ ಒಂದ್ಸರಿ ಮಾಡಿ ನೋಡಿ. ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಬೇಸಿಗೆಗಾಲಕ್ಕೆ ಹಸಿ ಹುರುಳಿ ಬಸ್ಸಾರು ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನೇನು ಅಂತ ಬನ್ನಿ ನೋಡೋಣ ಫ್ರೆಂಡ್ಸ್. ಒಂದು ಸ್ವಲ್ಪ ನಾನು ಹಸಿ ಹುರುಳಿ ತೊಗೊಂಡು ಇಟ್ಕೊಂಡಿದ್ದೀನಿ. ಆದರೂ ಇನ್ನೊಂದ್ಸರಿ ನಾನು ಇಟ್ಕೊತೀನಿ. ಹುರುಳಿಕಾಳು, ಹಸಿ ಹುರುಳಿ ಮತ್ತು ಹುರ್ಕೋಬಾರ್ದು. ಹಸಿ ಹುರುಳಿ ಅಂದಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೆರ್ಬಿಟ್ಟು ಕುಕ್ಕರ್ ಮೇಲೆ ನೀರಿಟ್ಟಿದ್ದೀನಿ. ಕುಕ್ಕರಲ್ಲಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಹುರುಳಿಕಾಳು ಬೇಗ ಬೇಯ್ತದೆ ಅಂದ್ಬಿಟ್ಟು ಒಂದು ಟೊಮೊಟೊ ಹಾಕಿದ್ದೀನಿ. ಆಮೇಲೆ 4 ವಿಜಲ್ ಕೂಗಿಸ್ಕೊತೀನಿ. 4 ವಿಜಲ್ ಕೂಗಿಸ್ಕೊಂಡಿದ್ದಾದ್ಮೇಲೆ ಸಾಂಬಾರಿಗೆ ಏನೇನು ಬೇಕು ಅಂತ ತೋರಿಸ್ತೀನಿ. ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಮೆಂತ್ಯ, ಬೆಳ್ಳುಳ್ಳಿ, ಕರಿಬೇವು. ಆಮೇಲೆ ನಾನು ಇದಕ್ಕೆ ಏನೇನು ಹಾಕ್ಕೊತೀನಿ ಅಂದರೆ ಜಾರಿಗೆ ತೋರಿಸ್ತೀನಿ ಬನ್ನಿ. ಆಮೇಲೆ ಪಲ್ಯಕ್ಕೆ ಸಪ್ರೇಟು ಮತ್ತು ಸಾಂಬಾರು ಸಪ್ರೇಟ್ ಮಾಡಿಕ್ಕಿದ್ದೀನಿ. ನಾನು ಸಾಂಬಾರಿಗೆ ಏನೇನು ಹಾಕ್ಕೊತೀನಿ ಅಂತ ಒಂದು ಜಾರ್ಗೆ ಹಾಕ್ಕೊಂಡು ತೋರಿಸ್ತೀನಿ. ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು ಅವೆಲ್ಲ ಪಲ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಒಂದು 8-9 ಉಳ್ಗು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಸಿ ಕೊತ್ತಂಬರಿ ಸೊಪ್ಪು, ಫ್ರೈ ಏನು ಮಾಡ್ಕೊತಾ ಇಲ್ಲ. ಹಸಿ ಬೆಳ್ಳುಳ್ಳಿ, ಹಸಿ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹಸಿ ಈರುಳ್ಳಿ. ಆಮೇಲೆ ಫಸ್ಟು ಹುಣಸೆ ನೆನೆಸಿಟ್ಕೊಂಬಿಡ್ರಿ. ಹಸಿ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಮೆಂತ್ಯ ಕಾಳು. ನಾನು 2-3 ಕಾಳು ಹಾಕ್ಕೊತೀನಿ, ಯಾಕಂದರೆ ಕಹಿ ಬತ್ತೈತೆ ಅಂದ್ಬಿಟ್ಟು. ಮೆಣಸು ಹಾಕ್ಕೊತೀನಿ, 4-5 ಹಾಕ್ಕೊತೀನಿ ಮೆಣಸು. ಅದು ಹಾಕ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಾನು ಧನಿಯಾ ಪುಡಿ ಹಾಕಲ್ಲ. ನಾನು ಸಾಂಬಾರು ಪುಡಿನೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಅದಕ್ಕೆ ಖಾರದ ಪುಡಿ, ಮೆಣಸಿನ್ಕಾಯಿ ಏನು ಯೂಸ್ ಮಾಡಲ್ಲ ನಾನು. ಸಾಂಬಾರು ಪುಡಿನೇ ಹಾಕ್ಕೊತೀನಿ. ನೋಡಿ, ಇಲ್ಲಿ ಕೊಬ್ಬರಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾವುದೇ ರೀತಿ ಮಸಾಲೆಗೆ ಫ್ರೈ ಮಾಡ್ಕೊತಾ ಇಲ್ಲ, ಹಸಿದೇ ಹಾಕ್ಕೊತಾ ಇದ್ದೀನಿ. ಆಮೇಲೆ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು ಸ್ವಲ್ಪ, ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕ್ಕೊಳ್ರಿ. ನಾನು ಸ್ವಲ್ಪ ಹುಳಿ ಜೋರ್ಕನೇ ಬೇಕು ಅಂತ, ಬೇಸಿಗೆ ಎಲ್ಲ ಹಂಗಾಗಿ ಹುಳಿ ಸ್ವಲ್ಪ ಜಾಸ್ತಿ ಇರಲಿ ಅಂದ್ಬಿಟ್ಟು ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರ್ತೈತೆ. ಧನಿಯಾ ಪುಡಿ ಒಂದು 4 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು, ಯಾಕಂದರೆ ನಾವು ಬೆಳಗ್ಗೆ ಮಧ್ಯಾಹ್ನ ಸಾಂಬಾರು ಒಂದು ದಿನ ಫುಲ್ಲು ಇದೇ ಆಗುತ್ತೆ. ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕ ಇದೆ ಸಾಂಬಾರು. ಈ ಥರ ಮಾಡಿ ನೋಡಿ. ಆಮೇಲೆ 4 ವಿಸಿಲ್ ಬೇಯಿಸ್ಕೊಂಡಿದ್ದೀನಿ ನಾನು. ಹುರುಳಿಕಾಳು ಚೆನ್ನಾಗಿ ಬೆಂದೈತೆ ನೋಡಿ, ಅಲ್ಲಿ ಪ್ರೆಸ್ ಮಾಡೋ ತಲಕ್ಕೆ ಧೂಳು ಆಗ್ತೈತೆ. ಆಮೇಲೆ ಒಂದು ಸ್ವಲ್ಪ ಟೊಮೊಟೊನೂ ಹಾಕ್ಕೊತೀನಿ. ಹಸಿ ಹುರುಳಿ ಬೆಂದಿರೋದು ಹಾಗೆ ಡೈರೆಕ್ಟ್ ಜಾರಿಗೆ ಹಾಕ್ಕೊತಾ ಇದ್ದೀನಿ ನಾನು. ಸುಟ್ಕೊಂಡಿರೋ ಈರುಳ್ಳಿ, ಒಂದು ಸುಟ್ಟಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕುಕ್ಕರು ಎಲ್ಲ ವಿಸಿಲ್ ಆದಮೇಲೆ ಇದು ಬಟ್ಲಿಗೆ ಬಗ್ಸ್ಕೊತಾ ಇದ್ದೀನಿ, ನೀರೆಲ್ಲ ಇದಾಗಲಿ ಅಂತ, ಫುಲ್ಲು ಡ್ರೈ ಆಗಲಿ ನೀರು ಅಂತ. ಆಮೇಲೆ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯಕ್ಕೆ ಅದೇ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಜಾಸ್ತಿ ಎಣ್ಣೆ ಬಳಸಲ್ಲ, ಹಂಗಾಗಿ ಮೀಡಿಯಮಾಗಿ ಬಳಸ್ತೀರಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಹಾಕ್ಕೊತೀನಿ. ಸಾಸಿವೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊತೀನಿ. ನಾನು ಯಾವುದೇ ಪಲ್ಯಕ್ಕೆ ಇಲ್ಲಿ ಮಸಾಲೆ ಮಿಕ್ಸ್ ಮಾಡ್ತಾಯಿಲ್ಲ.
ಈರುಳ್ಳಿ ಜಾಸ್ತಿನೇ ಹಾಕ್ತೀನಿ ಪಲ್ಯಕ್ಕೆ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಈರುಳ್ಳಿ ಪಲ್ಯದಲ್ಲಿ ಸಿಗ್ತಾಯಿದ್ರೇ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಪಿಂಕ್ ಶೇಡು 75% ಬೆಂದಿರಬೇಕು ಈರುಳ್ಳಿ. ಎಣ್ಣೆಯಲ್ಲಿ ಬೆಂದಿತ್ತಾದಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಿದ್ದಾದಮೇಲೆ ನಾನು ಇವಾಗ ಆಲ್ರೆಡಿ ನೀರೆಲ್ಲ ಬಟ್ಲಲ್ಲಿ ಹಾಕಿಕ್ಕಿದ್ನ ನೀರೆಲ್ಲ ಒಣಗಿದ್ದಾದಮೇಲೆ ಇಲ್ಲ ಹಾಕಿ ಹುರುಳಿಕಾಳನ್ನ ಫ್ರೈ ಮಾಡ್ತಾಯಿದ್ದೀನಿ. ಹುರುಳಿಕಾಳು ಫ್ರೈ ಆಗಿದ್ದಾದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಾನು ಆವಾಗಲೇ ಹುರುಳಿಕಾಳು ವಿಸಿಲ್ಗೆ ಉಗಿಸ್ಬೇಕಂದ್ರೆ ಹಾಕಿರಲಿಲ್ಲ ಉಪ್ಪು, ಹಂಗಾಗಿ ಇವಾಗ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊತಾ ಇದ್ದೀನಿ. ಮೊದಲು ಬೇಯೋವಾಗ ಒಂದು ಸ್ವಲ್ಪ ಹಾಕಿದ್ರೆ ಇವಾಗ ಲೈಟಾಗಿ ರುಚಿ ನೋಡ್ಕೊಂಡು ಆಮೇಲೆ ಹಾಕ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊತೀನಿ, ಪಲ್ಯಕ್ಕೆ ಚೆನ್ನಾಗಿರ್ತೈತೆ ಟೇಸ್ಟ್ ಅಂತ. ತುರಿದಿಟ್ಕೊಂಡಿರೋ ಹಸಿ ಕೊಬ್ಬರಿ ಹಾಕ್ಬಿಟ್ಟು ಒಂದು 3-4 ನಿಮಿಷ 5 ನಿಮಿಷನೇ ಫ್ರೈ ಮಾಡ್ಕೊತೀನಿ, ಯಾಕಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮನೇಲಿ ತುಂಬ ಇಷ್ಟಪಟ್ಟು ತಿನ್ನೋ ಸಾಂಬಾರು ಅಂದರೆ ಎಲ್ಲರೂ ಜಾಸ್ತಿ ಬಸ್ಸಾಂಬಾರೇ. ಹಂಗಾಗಿ ವಾರಕ್ಕೆ 2 ಸರಿ ಬಸ್ಸಾರು ಮಾಡ್ತೀನಿ. ಏನಕ್ಕಂದರೆ ಬಸ್ಸಾಂಬಾರ್ಗಿಂತ ಪಲ್ಯಗಳು ತುಂಬ ಇಷ್ಟಪಡ್ತಾರೆ, ಪಲ್ಯ ತುಂಬ ಚೆನ್ನಾಗಿ ತಿಂತಾರೆ ಅಂದ್ಬಿಟ್ಟು ಮಾಡ್ತೀನಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಹಸಿ ಹುರುಳಿ ಮಾಡಿದ್ರೇ ಚೆನ್ನಾಗಿರ್ತೈತೆ. ಹುರಿದ ಅವರೆಕಾಳು, ಹುರಿದ ಹುರುಳಿಕಾಳು ಅವೆಲ್ಲ ನಾವು ಮಾಡಲ್ಲ, ಹೆಚ್ಚಿಗೆ ಮಳೆಗಾಲದಲ್ಲಿ ಜಾಸ್ತಿ ಅವು ಬಳಸ್ತೀರಿ. ಇವಾಗ ಏನಿದ್ರು ಮೊಳಕೆ ಕಾಳು ಜಾಸ್ತಿ ಬಳಸ್ತೀರಿ, ಹಸಿ ಹುರುಳಿ ಜಾಸ್ತಿ ಬಳಸ್ತಾಯಿದ್ದೀರಿ. ಇಲ್ಲಿ ನನ್ನ ಸಾಂಬಾರಿಗೆ ಫಸ್ಟ್ ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆಗೆ. ಒಂದು ಮಡಿಗೆ ಇಟ್ಟು ಮಡಿಗೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದಿದ್ದಾದಮೇಲೆ ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡ್ಕೊತೀನಿ ಸಾಂಬಾರಿಗೆ. ಫಸ್ಟೇ ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ. ಆಮೇಲೆ ಇದು ಹಸಿ ಹುರುಳಿ ಬಗ್ಸಿರುವಂಥ ನೀರು ಇರ್ತೈತಲ್ಲ, ಬೆಂದಿರೋಂಥ ನೀರು, ಆ ನೀರನ್ನು ಇದಕ್ಕೆ ಹಾಕ್ಕೊತೀನಿ. ಆ ನೀರು ಚೆಲ್ಲಬೇಡ್ರಿ ಯಾರೂ, ಇದು ಸಾಂಬಾರಿಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರ್ತೈತೆ ಟೇಸ್ಟ್. ಯಾಕಂದರೆ ನೀರು ಬಿಟ್ಟಿರ್ತೈತೆ ಅದು. ಆ ನೀರು ಹಾಕಿದ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರ್ತೈತೆ. ರುಬ್ಕೊಂಡಿರೋ ಮಸಾಲೆ ನಾನು ಯಾವುದು ಫ್ರೈ ಮಾಡ್ಕೊಂಡಿಲ್ಲ, ಹಸಿದೇ ಎಲ್ಲ ಹಾಕ್ಕೊಂಡಿರೋದು. ಸಾಂಬಾರು ಜೊತೆ ಮುದ್ದೆ ಜೊತೆ ಸಾಂಬಾರು ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತೈತೆ. ಮುದ್ದೆ ಸಾಂಬಾರು ನಾವು ನೈಟು ಜಾಸ್ತಿ ಮುದ್ದೆ ಬಳಸ್ತೀರಿ. ಡೈಲಿ ಮುದ್ದೆನೇ ನೈಟು. ಬೆಳಗ್ಗೆ ಏನಿದ್ರು ಟಿಫನು ಇಲ್ಲ ಅನ್ನ ಸಾಂಬಾರು ಆ ಥರ ಮಾಡ್ತೀರಿ. ಚಪಾತಿನೂ ಮಾಡ್ತೀರಿ. ಅತಿಯಾಗಿ ನೈಟ್ ಮಾಡೋದು ನಾವು ಮುದ್ದೆನೇ, ನೈಟ್ ಮುದ್ದೆನೇ ಬೇಕು. ಸಾಂಬಾರು ರೆಡಿ ಆಯಿತು, ಪಲ್ಯನೂ ರೆಡಿ ಆಯಿತು. ಮತ್ತು ಇವಾಗ ಒಂದು ಮೊಸರು ಬಾಟ್ಲಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬಂತು, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್.